ನಿನ್ ಕಳ ಇಲ್ಲಿ ಅಲ್ಲ ಕಣ ಇಂದ ನೋಡ್ತಾ ಇದ್ದೀನಿ ನಾಕ ಊದಿಸ್ಕೊಂಡು ಮಾತಾಡಿಸ್ದಂಗೆ ಹಿಂಗ್ ಹೋಗ್ತಾ ಇದೆಯಲ್ಲ ಯಾಕೆ? ಯಾಕಮ್ಮ ಏನು ಹೇಳಿ ಇವಾಗ? ಯಾಕಲ್ಲ ಪಾಪ ಹೇಳೋಣ ನೀನು ನನಗೆ ಒಂದ್ ದಿವಸ ಮಾತಾಡಿಸ್ಲಿಲ್ಲ ಅಂದ್ರೆ ನನ್ನ ಕೈಲಿ ಇರೋಕ್ಕಾಗಲ್ಲ ನೀನು. ಯಾಕೆ ಹಿಂಗೆಲ್ಲ ಮಾಡ್ತೀಯ ನೀನು? ರಾತ್ರಿಯಿಂದ ನೋಡ್ತಾ ಇದ್ದೀನಿ ನಾನು. ಯಾಕೆ ಮಾತಾಡಿಸ್ತಾನೆ ಇಲ್ಲ? ಎದ್ದಾಗ್ಲೂ ಮಾತಾಡಲಿಲ್ಲ ನಿನ್ನ ಪಾಡಿಗೆ ನಿನ್ನ ಮುಖ ಹಿಂಗೆ ಮಾಡ್ಕೊಂಡು ಹಿಡ್ದಪ್ಪ ಮಾಡ್ಕೊಂಡು ಮಾತಾನ ನೀನು ಹೋದ್ರೆ ನಾನು ಏನಂತ ತಿಳ್ಕಮ್ಮನ ಏನಾಗೈತೆ ಹೇಳಿ ನಿನಗೆ? ಏನಾಗಿಲ್ಲ ಸುಮ್ಮನಿರತ್ಲಾಗೆ ಎಲ್ಲ ನೀನೇ ಇಟ್ಟೆ ಬಿಡು. ನಮ್ದೇನೇನು ಬೆಲೆ ಇಲ್ಲ ಈ ಮನೆಯಾಗಿ. ನಾವೇನು ಹೇಳಿದ್ರು ಏನು ಕೇಳಿದ್ರು ಏನು ನಡೆಯಲ್ಲ. ಅದಕ್ಕೆ ಇನ್ನೇನು ನಮ್ಗೆ ಬೇಜಾರಾಯ್ತು ಸುಮ್ಮನೆ. ಅದು ಏನು ಮಾತಾಡಿ ಏನಕ್ಕೆ ಬಂದಂಗಮ್ಮ ನಮಗೆ ಏನೂ ಇಲ್ಲ ನಮ್ಮ ಮನೆಯಾಗಿ. ಮನೆಯಾಗ ನಮಗೇನು ಬೆಲೆನೇ ಇಲ್ಲ. ಸುಮ್ಮನೆ ಯಾಕೆ ತಾಲ್ ಕೆಟ್ಟ ಅಂತಾರ ಮಾತಾಡ್ತಾ ಇದೀಯ? ಗುದ್ದಾಡಿರ ಎಲ್ಲೋಡ ಆಡ್ಕೊಂಬರ್ಗೆಲ್ಲ ಸಾದ್ರ ಹಾಕ್ತೀವಿ. ಸುಮ್ಮನೆ ಗುದ್ದಾಡಬಾರ್ದು ಕಣಪ್ಪ. ಯಾಕೆ ಹೇಳು? ಸುಮ್ಮನೆ ನೀನು ಜಗಳ ಮಾಡಬೇಡ. ಯಾಕೋ ಸುಮ್ಕಿರತ್ತೆ ಇವ್ರು ಹಂಗೆ ಮತ್ತೆ ಹೇಳ್ತಾ ಇದ್ದೀನಿ. ನಮ್ಗಾಗಿನೇ ಮಾಡೋದೇನು ಬೇರೆಯವ್ರಿಗೆ ಯಾರಿಗೂ ಅಲ್ಲ. ನಮ್ಮ ಅತ್ತೆರು ಇರೋ ನಮ್ಮ ಮಗ ಏನು ಇನ್ನೊಬ್ರಿಗೆ ಕೊಡಂಗಿಲ್ಲ ಮತ್ತೊಬ್ರಿಗೆ ಕೊಡಂಗಿಲ್ಲ. ಸುಮ್ಮನಿರಪ್ಪ ಇನ್ನೊಂದೆರಡು ದಿವಸ ಬಿಟ್ಟು ತಗೊಂಬಂತೆ ಅಂತಂದ್ರೆ ಕಾರ್ ತಗೋಬೇಕು ಅಂತೆ. ಯಾವನ ತಂದವನೇ ಅಂತ ಹೇಳಿ ನಾವು ಕೊಂಡ್ಕೊಂಡು ತಮಕಾಗುತ್ತೆ. ಬೇಕಂದಾಗ ತಾಮನ ಸುಮ್ಮನಿರು. ಇವಳು ಹಿಂಗೆ ಮಾತಾಡ್ತಾಳೆ. ಇವಳು ಮಾತಾಡೋದು ನೋಡು. ಇವಳು ಅತ್ತೆ ಕಡಿಕೆ, ಯಾವಾಗಲೂ ಅತ್ತೆ ಪರಾನೇ. ಏನು ನಿನ್ನ ಗಂಡನ ಕಡಿಗೆ ಮಾತಾಡಿದ್ಯಾ? ಎಲ್ಲದಕ್ಕೂ ಅತ್ತೆ ಕಡಿಕೆ. ಪ್ರತಿಯೊಂದೂ ಏನನ ಒಂದು ಮಾತೇಳಿ ಅತ್ತೆ ಕೇಳು, ಅತ್ತೆಗೆ ಹೇಳು. ನಮ್ದೇನು ನಡೆಯಲ್ಲ ಹಂಗಾರಿ ಮನೆಯಾಗಿ. ನಮ್ದೇನು ಲೆಕ್ಕಕ್ಕಿಲ್ಲ. ಯಾಕೋ ಏನಾತ? ಶಿಲ್ಪಿ ಮಗ ಕಾರ್ ತಗೊಂಬಂದವ್ನಿ ಅತ್ತೀನಿ. ಅವನು ನಿಮಗೆ ಥರ ಯೋಗ್ಯತೆ ಇಲ್ಲ ಅನ್ನಂತ ಅದಕ್ಕೆ ಅವನು ಒಂದೆಡ್ಕೆ ಅಂತ ತರಬೇಕು. ನಮಗೆ ಥರ ಯೋಗ್ಯತೆ ಇದ್ರೆ ಈಗಲೂ ತತ್ತಿ ಇರಬೇಕಾದ್ರೆ ಸುಮ್ಮನಿರಬೇಕು. ಅಲ್ಲ ಅವನೊಂದು ಅಂತೇಳಿ ಇವ್ನು ನಾನು ಕಾರ್ ತೊತ್ತೀನಿ, ನಂದೇನು ನಡೆಯಲ್ಲ, ನಂದು ಮನೆಯಾಗ ಏನು ಯಾವಾರ ಇಲ್ಲ, ಎಲ್ಲ ನಿಂದೇನೆ ಯಾವಾರ ಹಂಗೆ ಹಿಂಗೆ ಅಂತೇಳಿ ಯೋಸ್ ಮಾತಾಡ್ತಾನೆ ನೋಡು. ನಾವು ಹೇಳ್ತಾ ಇದ್ದೀವಿ ಕೊಡಿಸ್ತೀನಪ್ಪ ಒಂದೆರಡು ದಿನ ಸುಮ್ಮನಿರು ಅಂತ. ಆಮೇಲೆಲ್ಲ ನನ್ನ ಕೈ ಕೊಡು ಯಾವಾರನ, ನಾನು ಯಾವಾರ ಮಾಡ್ತೀನಿ. ಎಲ್ಲದಕ್ಕೂ ಯಮ್ಮ ನೀನು ಹೇಳ್ದಂಗೆ ಕೇಳಿದೀವಮ್ಮ ಈಸ್ ದಿನ. ಆಮೇಲೆ ನಾವೆಲ್ಲ ನೋಡ್ಕೊಂತೀವಿ. ಸುಮ್ಮನಿರಪ್ಪ ನೀನು. ನಾವು ಅತ್ತೇನು ಯಾರಿಗಾನ ಕೊಡಂಗೈತೆ? ಅವತ್ತೆ ಮಾಡೋದೆಲ್ಲ ನಮ್ಗಾಗಿನೇ ತಾನೇ. ಏನು ಬೇರೆಯವರಿಗೆ ಮಾಡಂಗೈತೆ ಅವತ್ತೆ? ನೋಡಿ ಹೆಂಗೆ ಮಾತಾಡ್ತೀಯ ನೀನು. ಅಯ್ಯೋ ಯಾಕಮ್ಮ ಬಿಡಲ್ಲ ಪಾಪ. ಏನು ಹಂಗೆ ಯಾರೋ ಅಂದ್ರು ಅಂತ ಹೇಳಿ ಯಾಕೆ ಇದು ಮಾಡ್ಕೊಂತೀಯ ನೀನು? ನೋಡಿ ಅತ್ತೇನೆ ನೆನ್ನೆ ತರ್ಮಂತ ಹೇಳಪ್ಪ ಇವಾಗ ಒಟ್ಟನು ನನ್ನ ಸಾಲ ಮಾಡಿಲ್ಲ ಮನೆಗೆ ಅದೇ ಥರ ರಿಪೇರಿ ಮಾಡಿಸ್ತಾ ಇದ್ದೀನಿ. ಇನ್ನೆಲ್ಲ ಕಬಡ್ಗಳೆಲ್ಲ ಮಾಡಿಸ್ತಾ ಇದ್ದೀನಿ, ಅದಕ್ಕೆ ದುಡ್ಡು ಬೇಕು. ಆಗಲ್ಲ ಇನ್ನೊಂದೆರಡು ದಿವಸ ಬಿಟ್ಟು ತಕೊಂಬಂತೆ ಅಂತ ಹೇಳಿದ್ಕೆ ಮಾತಾಡ್ದಪ್ಪ ಮಾಡ್ಕೊಳವನಿ. ಮನೆ ಹಿಂಗಿದ್ರೆ ಆಗಲ್ಲ ಪಾಪ. ನಾವು ನಿಮ್ದಾಗಿನೇ ಮಾಡೋದು, ನಾವೇನೇನು ಬೇರೆಯವ್ರಿಗೆ ಮಾಡಲ್ಲ. ಇವಾಗ ಮನೆ ಎಲ್ಲ ಕಟ್ಸಿ ಬಾಡಿಗೆ ಕೊಟ್ಟು ಎಲ್ಲ ಅದು ಯಾರಿಗೆ ಬರುತ್ತೆ? ನಿನಗೆ ತಾನೇ ಬರೋದೆ. ನೀನು ಬೇರೆಯವ್ರಿಗೆ ಏನಾರು ಮಾಡ್ತೀವೇನೋ ನಾವು? ನೀನು ಯಾತ್ರ ಮನುಷ್ಯನ ಹೇಳು. ನಾವೆಷ್ಟು ಒಳ್ಳೆ ಮಾತನಾಗ ಹೇಳಿದ್ರು ಕೇಳಲ್ಲ. ಇಲ್ಲಡಮ್ಮ, ವ್ಯವಹಾರ ಎಲ್ಲ ನನಗೆ ಕೊಡೋದಾದರೆ ಕೊಡು, ಇಲ್ಲ ಏನು ಬೇಡ ಅಷ್ಟೇನೆ. ನಾನೆಲ್ಲನ ತಾಂಬ್ತೀನಿ. ನಾನು ದುಡಿಯೋಕೆ ಹೋಗ್ತೀನಿ. ನಾನು ಇಲ್ಲಿ ಕಾಟ ನೋಡ್ಕೊಂಡು ಎಲ್ಲ ಇರೋಲ್ಲ. ನಾನು ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಹೋಗು ಕೆಲ್ಸಕ್ಕೆ ಹೋದ್ರೆ ಯಾರು ಬೇಡ ಅಂಬಲ್ಲ. ದುಡಿಯೋರ್ನ ಯಾರು ಬೇಡ ಅಂತಾರೆ ಹೇಳಿ ಕಾಲದಾಗೆ? ಹೋಗಿ ದುಡಿಯಪ್ಪ. ತಿನ್ನ ನಾನು ಯಾರನ್ನ ಕೂಲಿಯರ್ನ ಕಳಿಸ್ತೀನಿ. ನಿಮ್ಮಪ್ಪ ಹಿಂಗೆ ಓಡಾಡ್ಕೊಂಡು ಮೆಲ್ಲಕ್ಕೆ ನಾನು ನಿಮ್ಮಪ್ಪ ಹೋಗ್ಕೊಂಡು ಹೊಲ್ತಕ್ಕೆ ಮಾಡಿಸ್ತೀವಿ. ಹೋಗಪ್ಪ ದುಡಿಯೋಗ ಹೋಗು. ನಾವೇನೇನು ಬೇಡ ಅಂಬಲ್ಲ ಕಣಪ್ಪ, ಹೋಗು. ಹೋಗ್ತೀನಿ ಹೇಳು, ಹೋಗ್ತೀನಿ. ಇವಳು ಹಂಗೆ ಎಲ್ಲದಕ್ಕೂ ಅತ್ತೆ ಮಾತು ಕೇಳೋದೇ ಜಾಸ್ತಿ. ಅಲ್ಲೋಡು ಮತ್ತೆ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಯಾರು ಬೇಡ ಅಂತಾರೆ ಹೇಳಿ? ಯಾರು ಬೇಡ ಅಂಬಲ್ಲ, ಹೋಗು. ಏನು ನನ್ನ ಮಗ ಅಂದ ಅಂತೇಳಿ ಏನು ಇವಾಗಲೇ ತರಬೇಕೆ? ತರಾನ ಏನು ಅಂಥದ್ದೇನೋ ಆಗಬಾರದಾಗಿಲ್ಲ. ತರಾನ ಕೊಡಿಸ್ತೀವಿ ಅಂತ ಹೇಳಿಲ್ವಿ ಅತ್ತೇನು ಮಾಮ? ಕೊಡಿಸ್ತೀವಿ ಅಂತ ಹೇಳವ್ರೆ ಅಂತದ್ರಾಗ ನೀನು ಇನ್ನೂ ಅಷ್ಟೊಂದು ಜೋರು ಮಾಡ್ತೀಯ. ಏನು ಹಂಗೆ ಎಲ್ಲದಕ್ಕೂ ಆಗ್ಬಿಡ್ಬೇಕು ಅಂದ್ರೆ ಆಗ್ಬಿಡುತ್ತಾ? ಸಂಪಾದನೆ ಮಾಡಿರೋದಕ್ಕೇನೋ ಕೇಳ್ತೀಯ? ಏನು ಇಲ್ದಾರನಾಗಿದ್ರೆ ಏನು ಕೇಳ್ತಿದ್ದೇಳು? ಸುಮ್ಮನಿರೋಣ ಅಂಬಲ್ಲ. ನಾನು ಸುಮ್ಮನಿರು ಅಂತ ಹೇಳ್ತೀನಿ, ಗೊತ್ತಾಗೋದಿಲ್ಲ ನಿನಗೆ. ನನಗೆ ಗೊತ್ತಾಗಲ್ಲ ಅಂತೀಯ. ಎಲ್ಲದಕ್ಕೂ ಅತ್ತೆ ಮಾಮ ಹೇಳ್ದಂಗೆ ಕೇಳೋ ನೀನು. ನಾನು ಹೇಳ್ದಂಗೆ ಗಂಡ ಹೇಳಿದ್ದು ಒಂದು ಮಾತು ಕೇಳಬೇಡ ನೀನು. ಮತ್ತೆ ಒಳ್ಳೇದೇ ಹೇಳ್ತಾ ಇದ್ದೆ. ಒಳ್ಳೇದು ಹೇಳ್ತಿದ್ರೆ ನಿನಗೆ ಅರ್ಥ ಆಗ್ತಿಲ್ಲ. ಯಾವನೋ ಏನೋ ಅಂದ ಅಂತೇಳಿ ನಾವು ತರೋದ ಅಲ್ಲ. ನಮಗೆ ಬೇಕಾ ಅವಶ್ಯಕತೆ ಐತಾ? ಬೇರೆಯವ್ರು ನೋಡಿ ಯಾವತ್ತೂ ನಾವು ಆ ಥರ ಮಾಡಬೇಕು ಆ ಥರ ಇರಬೇಕು ಅದೆಲ್ಲ ಅನ್ಕೊಂಬಕ್ಕೆ ಹೋಗ್ಬಾರ್ದು. ನಮಗೇನು ಅವಶ್ಯಕತೆ ಐತೆ ನಮ್ಮ ಕೈಲಾದಷ್ಟು ಮಾಡಿಕೊಂಡು ನಾವು ಇರಬೇಕು. ಅವನೊಂದ ಅಂತ ಹೇಳಿ ನಾವು ಇದು ಮಾಡೋಕೆ ಹೋಗ್ಬಾರ್ದು. ಇವಾಗ ಅತ್ತೆ ಕಬಡ್ಗಳೆಲ್ಲ ಮಾಡಿಸ್ತೈತೆ, ಬಾಡಿಗೆ ಜಾಸ್ತಿ ಕೊಡ್ತಾರೆ, ಮನೆ ಬಂಡವಾಳ ಆಗ್ತೈತೆ. ಅವತ್ತೇನು ಕಳೀತಾ ಇಲ್ವಲ್ಲ? ಅದು ಅರ್ಥ ಆಗ್ತಿಲ್ವೇ ನಿನಗೆ? ನನಗಂತೊಳಗೆ ಅರ್ಥ ಆಗುತ್ತೆ, ನಿನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಮತ್ತೆ ಬಿಡುವ. ಮತ್ತೆ ಎಲ್ಲ ಮನೆಗೆಲ್ಲ ಬಂಡವಾಳ ಆಗ್ತೈತೆ ಟೌನಲ್ಲಿ, ಮನೆ ಬಾಡಿಗೆ ಬರುತ್ತಲ್ಲ ಅದಕ್ಕೆಲ್ಲ ಅಂತ ಹೇಳಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಿನಗೆ ಅರ್ಥ ಆಗ್ತಾ ಇಲ್ಲ. ಹೋಗತ್ತಾಗೆ ಕೇಳಲಿಲ್ಲ ಅಂದರೆ ಏನೋ ಬೇಡ. ನಮ್ಮ ಮಾತು ಯಾರು ಕೇಳಲ್ಲ, ನಮ್ಮ ಮಾತು ಏನೂ ನಡೆಯಲ್ಲ. ಯಾರು ಕೊಡ್ಸಿಲ್ಲ ಅಂತ ಮುಂಚ್ಕೊಂಡಿರೋದು ನೋಡಪ್ಪ ಇವನು. ಕೊಡ್ಸತ್ತ ನೀನು. ಈ ತಡಿ ತೋಟ ವ್ಯಾಪಾರ ಆದರೆ ಸುಮ್ಮನೆ ಕೊಡ್ಸು.
ಅಲ್ಲ ಕೊಡ್ಸೋಣ ಇವಾಗ ಸದ್ಯಕ್ಕೆ ಅಲ್ಲಿ ಎಲ್ಲನ ಕಬಡ್ಗಳಿಗೇನೆ ಆಗೈತಿ. ಒಂದು 5-6 ಲಕ್ಷ ದುಡ್ಡು ಬೇಕು ಇವಾಗೆಲ್ಲನ. ಅಲ್ಲಿ ಈ ಕಡೆಗೆಲ್ಲ ಹಳೆ ಮನೆಗಳಿಗೆಲ್ಲ ಒಂದು 3-4 ಮನೆ ಮಾಡಿಸಿರ್ಲಿಲ್ವಲ್ಲ. ಅಡುಗೆ ಮನೆಗೂ ರೂಮ್ಗೂ ಎಲ್ಲ ಚೆನ್ನಾಗಿ ಮಾಡಿಸ್ಕೊಟ್ರೆ ಚೆನ್ನಾಗಿ ಬಾಡಿಗೆ ಕೊಡ್ತಾರೆ ಅವರು. ನಾವೆಲ್ಲ ಬೀರು ಎಲ್ಲ ತರಬೇಕು, ಆಗಲ್ಲ, ಮಾಡಿಸ್ಕೊಡ್ರಿ ಕಬಡ್ಗಳೆಲ್ಲ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಮಾಡಿಸ್ತಾ ಇದ್ದೀನಲ್ಲ, ಅದಕ್ಕೆ ಎಷ್ಟೊಂದು ದುಡ್ಡು ಬೇಕು ಇವಾಗ. 5-6 ಲಕ್ಷದ ಮೇಲೆ ಬೇಕು. ನನ್ನ ಮನೆಗೆ 2-2 ಲಕ್ಷ 3-3 ಲಕ್ಷ ಬೇಕು ನನ್ನ ಮನೆಗೆ ಇವಾಗ. ಎಲ್ಲ ಕಬಡ್ಗಳೆಲ್ಲ ಮಾಡಿಸ್ತೀವಿ ಅಂತಂದರೆ ಎಲ್ಲ ಸ್ಯಾನೆ ರೇಟ್ ಇವಾಗ ಅವೆಲ್ಲನ. ಅದಕ್ಕಾಗಿ ನಾವು 4 ಮನೆಗೂ ಮಾಡಿಸ್ಬೇಕಂದ್ರೆ ಇವಾಗ ಏನು ಸುಮ್ಮನೆ ಆಗಲ್ಲ. 2-3 ಮನೆ ಮಾಡಿಸ್ತಾ ಇದ್ದೀನಿ ಇವಾಗ. ಅವೆಲ್ಲ ಆಗ್ಯಾವೆ. 3 ಮನೆ ಮಾಡಿಸ್ತಾ ಇದ್ದೀನಲ್ಲ, ಅದಕ್ಕೆ ದುಡ್ಡು ಸ್ಯಾನೆ ಬೇಕಲ್ಲಪ್ಪ. ನೀನೇನು ಹೇಳ್ತೀಯ? ಅಲ್ಲ ಕೊಡ್ಸಿದ್ರತ್ಲಾಗೆ ನಮಗೆ ಆಸ್ಪತ್ರೆ ಕರ್ಕೊಂಡು ಹೋಗೋಕ್ಕೂ ಆಸ್ಪತ್ರೆಗೆ ಹೋಗೋಕ್ಕೂ ಅದಕ್ಕೆಲ್ಲ ಅನುಕೂಲ ಆಗೋದು. ಅವನೇ ಕರ್ಕೊಂಡು ಹೋಗೋಣತ್ತ ನಮಗೂ ಅಲ್ಲಿ ಒಬ್ಬ ಈಗ ಕೂಕ ಮಕ್ಕಳು ವಯಸ್ಸೋದಂಗೆ. ಸುಮ್ಕಿರ ಅವ್ರು ಒಂದೆಡ್ಕೆ ಏನು ತರೋದೇನಲ್ಲ. ಅವರು ಸಾಲ ಮಾಡ್ಕೊಂಡು ತರಲೇಳು, ಸಾಲ ಮಾಡಲೇಳು, ಹಂಗೆ ಮಾಡಲಿ ಹಿಂಗೆ ಮಾಡಲಿ ಅಂತ ಇಲ್ಲದ್ದು ಇದು ಮಾಡೋಕೆ ಬರ್ತಾರೆ. ಹಚ್ಚಿಕಾಕ್ ಬರ್ತಾರೆ. ಆದರೆ ಇವ್ರಿಗೆ ಅರ್ಥ ಆಗಲ್ಲ ಅದು. ನಾನು ಅದಕ್ಕೆ ಮತ್ತೆ ನಮ್ಮ ಮತ್ತೆ ಹೇಳ್ದಂಗೆ ಕೇಳೋದು ನಾನು. ಸುಮ್ಮನಿರೋ ಅವನೇನು ಹೇಳ್ತಾನೆ. ಮುಂಚ್ಕೊಂಬ್ಲೇಳು 2 ದಿನ ಬಿಟ್ಟೆ ಕೊಡ್ಸೋದು ನನಗಂತ. ಇವಾಗ ಸದ್ಯಕ್ಕೆ ಆಗಲ್ಲ. ದುಡ್ಡಿದ್ರೆ ನಾನೇನು ಹೇಳಿಸ್ಕೊಂತಿಲ್ಲ, ಕೊಡಿಸ್ತಿದ್ದೆ. ಇವಾಗ ಸಾಲ ಮಾಡ್ತಾರ ಅಂಥದ್ದೇನು ಬೇಡ. ಇವಾಗ ನಾನು ಒಡವೆ ಇಕ್ಕನ ಅನ್ಕೊಂಡು ಒಡವೆಗೆ ಬಡ್ಡಿ ಕಟ್ಟಬೇಕು. ಸುಮ್ಮನೆ ಏನಕ್ಕಿ ಸುಮ್ಮನೆ ದುಡಿಯೋಕೆ ಹೋಗ್ನಿಂದ ಹೋಗ್ಲೇಳು. ಸುಮ್ಮನೆ ಕೆಲ್ಸಕ್ಕೆ ಹೋಗ್ಲೇಳು. ದುಡ್ಕೊಂಡು ಬಂದರೆ ಗೊತ್ತಾಗೋದು, ದುಡಿದ್ರೆ ಮತ್ತೆ ಗೊತ್ತಾಗೋದು. ಯಾರೋ ಸಂಪಾದನೆ ಮಾಡಿ ಇಕ್ಕಿರ್ತಾರೆ, ಕೊಡಲಿಲ್ಲ ಮಾಡಲಿಲ್ಲ ಅಂತಂದರೆ ಅದ್ರ ಬೆಲೆ ಗೊತ್ತಾಗಲ್ಲ. ಅವನು ದುಡಿಲೇಳು, ದುಡಿದ್ರೆ ಮತ್ತೆ ಗೊತ್ತಾಗೋದು. ಯಾರು ಫ್ರೆಂಡಿಗೆ ಫೋನ್ ಮಾಡಿದ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ, ಹೋಗ್ಲಿ ಸುಮ್ಕಿರು. ಹೆಂಗ ಕೆಲ್ಸಕ್ಕೆ ಹೋದ್ರತ್ಲಾಗೆ ದುಡ್ಕೊಂಬರ್ತಾರೆ. ದುಡಿಬೇಕಣತ್ತೆ, ದುಡಿದ್ರೇ ಗೊತ್ತಾಗೋದು. ಸುಮ್ಮನಿರು ನೀನೇನು ಟೆನ್ಷನ್ ತಾಬೇಡ. ಅವ್ರು ಹಂಗೇನೆ 1-2 ದಿನ ಸರಿ ಹೋಗ್ತಾರೆ. ಮುಂಚ್ಕೊಂಬ್ಲೇಳು. ನಮಗೆ ಅವನು ಅದನ್ನೆಲ್ಲಮ್ಮ ಮುಂಚ್ಕೊಂಡ್ರೆ ಒಂಥರನ ಸಮಾಧಾನ ಇರಲ್ಲ. ಮನಸ್ಸು ಮಾತಾಡಿಸ್ಲಿಲ್ಲ ಅಂದರೆ ರಾತ್ರಿಯಿಂದನೂ ಮಾತಾಡಿಸ್ಲಿಲ್ಲ. ಎದ್ದಾಗಲೂ ಮಾತಾಡ್ಸೋಣ ಅಂತೋದೆ, ಎದ್ದಾಗಲೂ ಮಾತಾಡಿಸ್ಲಿಲ್ಲ. ಯಾಕತ್ತಿ ಇವನು ಮಾತಾಡಿಸ್ಲಿಲ್ಲ ಅಂಬೋದು ನನಗೊಂಥರ ಬೇಜಾರಾದಂಗೆ ಅತ್ತಿ. ಯಾಕೆ ಮಾತಾಡಿಸ್ಲಿಲ್ವಲ್ಲ ಅಂತ. ನಮ್ಗಿನ್ನು ಯಾರು ಇದ್ದಾರಮ್ಮ ಅವ್ನು ಬಿಟ್ಟರೆ. ಅದಕ್ಕೆ ಮಾತಾಡಿಸ್ಲಿಲ್ವಲ್ಲ ಅಂತ ಹೇಳಿ ನನಗೆ ಬೋಲ್ ಬೇಜಾರಾದಂಗೆ ಆಯ್ತು. ಬಿಡು, ನಾನೆಲ್ಲ ಹೇಳ್ತೀನಿ, ತಲೆ ಕೆಡಿಸ್ಕೊಬೇಡ, ಸುಮ್ಕಿರು. ನನ್ನ ಮಗ ಅಂದ ಅಂತ ಹೇಳಿ ನಮ್ಮ ಮನೆ ಅವನು ತಡಿ ನೋಡ್ಮಂತೆ ತಂದು ನಿಲ್ಲಿಸ್ಕೊಂಬೋದಲ್ಲ. ಸುಮ್ಮನೆ ತಂದು ಶೋಕಿಗೆ ನಿಲ್ಲಿಸ್ಕೊಂಡ್ರೆ ಅವ್ನ ಗತಿ ಏನಾಗುತ್ತೆ ಅಂತ ನೋಡ್ತೀರಿ. ತಂದವ್ರೇನು ಅವರು? ತಂದವ್ರಿ. ಅವಳು ಶಿಲ್ಪಿ ಕೊಡ್ಸವಳೆ. ಅವನು ಸ್ಕೋಪ್ ಕೊಡೋಕ್ಕೆ ಎಲ್ಲ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಎಲ್ಲ ಸ್ಕೋಪ್ ಕೊಡೋಕೆ ತಂದವ್ನಿ. ಅದು ಇದು ಎಲ್ಲನ ನೋಡ್ಲೇಳು ಜನ ಅಂತ ಹೇಳಿ ತಂದವನಪ್ಪ. ಅದೇನಕ್ಕೆ ತಂದವನ ಏನು ದುಡಿಯೋಕೆ ಹೋಗ್ತಾನ ಬೆಂಗಳೂರು ಕಡೆಗೆಲ್ಲ. ನಾನು ಏನು ಮಾಡ್ತಾನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಲ್ಡಪ್ ಕೊಡೋಕೆ ತಂದವನಿ. ಅದು ಏನೇನು ಮಾಡ್ತಾನೋ ಏನೋ ಗೊತ್ತಿಲ್ಲ. ಅದಕ್ಕೆ ಅವನು ತಗೊಂಬಂದಿರೋಕ್ಕೆ ಇವ್ನು ಕುಣಿತಾ ಇದ್ದಾನೆ ಅಲ್ಲಿ. ಸುಮ್ಕಿರು. ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ, ಶಾನೆ ಮಾತಾಡಿ ಸುಮ್ಮನೆ ಜಗಳ. ನಾನೇನು ಮಾತಾಡಕ್ಕೆ ಹೋಗಿಲ್ಲಪ್ಪ. ಅವ್ನು ಮಾತಾಡಿಸ್ಲಿಲ್ವಲ್ಲ, ಅದಕ್ಕೆ ನಾನು ಮಾತಾಡಿಸ್ದೆ ಯಾಕದತ್ತು ಅಂತ ಹೇಳಿ. ಅದಕ್ಕೆ ಅಮ್ಮಂಗೆ ಊದ್ಕೊಳ್ಳೋನು. ನನಗೇನು ಯಾವಾರ ಕೊಡಲ್ಲ, ಎಲ್ಲ ಯಾವಾರ ನಿಂದೆ ಅಂತ ಹೇಳಿ. ಸುಮ್ಕಿರತ್ತೆ, ನಾನೆಲ್ಲ ಹೇಳ್ತೀನಿ. ಬರಲಿ. ಅವನು ಯಾರೋ ತಂದವನೇ ಅಂತ ಹೇಳಿ ನೀನು ತಲೆ ಕೆಡಿಸ್ಕೊಬೇಡ ಕಣಪ್ಪ. ನಮಗೆ ಬೇಕಾದಾಗ ನಾವು ಮಾಡ್ಕೊಂಬನ, ನಮಗೆ ಬೇಕಾದಾಗ ತರೋಣ, ಸುಮ್ಮನಿರು ಅಂತ ಹೇಳ್ತೀನಿ. ನನ್ನ ಮಗ ನೆನ್ನೆಸಿಂದ ಮಾತಾಡ್ಸಿಲ್ಲ. ಕಾರ್ ಕೊಡಿಸಿಲ್ಲ ನನಗೆ ಅಂತೇಳಿ ನೆನ್ನೆಸಿಂದ ಮಾತಾಡ್ಸಿಲ್ಲ ನಮ್ಮ ಸೌರ್ಯ. ಅದಕ್ಕೆ ಹೇಳು ನಮ್ಮ ಪ್ರೇಮನೂ ಬೈತಾಳೆ, ಸುಮ್ಕಿರು ನಮಗೇನು ಬೇಡ ಅಂತೇಳಿ. ಅದಕ್ಕೆ ನೀನು ನಮ್ಮ ಅತ್ತೆ ಕಡೆಗೆ ಮತ್ತೆ ಕಡೆಗೆ ಮಾತಾಡ್ತೀಯಲ್ಲ, ಹಂಗೆ ಹಿಂಗೆ ಅಂತೇಳಿ ಬೈತಾನೆ. ಇವಳು ಎಲ್ಲದಕ್ಕೂ ನಾವು ಹೇಳ್ದಂಗೆ ಕೇಳೋದು ಇವಳು. ಅವನ್ನ ಬಿಟ್ಕೊಟ್ರು ನಮ್ಮನ್ನು ಮಾತ್ರ ಬಿಟ್ಕೊಡಲ್ಲ. ಯಾಕಂದ್ರೆ ನಾವೇನೇನು ಕೇಳೋಕ್ಕೋ ಹೇಳಲ್ಲ, ಒಳ್ಳೇದು ಕೇಳ್ತೀವಿ. ಅದಕ್ಕೆ ಇವಳು ನಮ್ಮ ಕಡೆಗೆ ಮಾತಾಡೋದು. ಅದಕ್ಕೆ ಅವನಿಗೆ ಸಿಟ್ಟು. ಬರೇ ನೀನು ಅವ್ರ ಕಡೆಗೆ ಮಾತಾಡ್ತೀಯಲ್ಲ, ಗಂಡನ ಕಡೆಗೆ ಮಾತಾಡಲ್ಲ ಅಂತ ಹೇಳಿ ಸಿಟ್ಟು ಮಾಡ್ಕೊಂತಾನೆ. ಒಳ್ಳೇದೇ ಹೇಳ್ತಾ ಇರೋದು ಅವಳು. ಬೇಡ ಇವಾಗ ಬೇಡ, ಇನ್ನೊಂದು 2 ದಿವ್ಸ ಬಿಡ್ತಾಮಕ್ಕಾಗುತ್ತೆ ಅಂತ ಹೇಳಿರಿ ಕೇಳ್ತಿಲ್ಲ. ದುಡ್ಡಿಲ್ಲ ಇವಾಗೆಲ್ಲ. ನಾನು ಬಂಡವಾಳ ಕಬಡ್ಗಳೆಲ್ಲ ಮಾಡ್ಸೋಣ ಅಂತೇಳಿ ಬಂಡವಾಳ ಅಲ್ಲಿಗೆ ಹಾಕಿದ್ನಿ. ಅದಕ್ಕೆ ಬಂಡವಾಳ ಇಲ್ಲ ಕಣಪ್ಪ ಅಂತ ಹೇಳಿರಿ ಮಮ್ಮಂಗೆ ಊದ್ಕೊಳ್ಳೋರಿ. ಅರ್ಥನೇ ಆಗಲ್ಲ ಈಗಿನ ಹುಡುಗರಿಗೆ. ಯಾಕನ ಹೇಳಿರಿ ಯಾಕೆ ಹೇಳ್ತಾರೆ ಏನು ಯಾಗಾಗಿ ಮಾಡ್ತಾರೆ ಅಂತಲೇ ಅರ್ಥ ಮಾಡ್ಕೊಂಬಂದಂಗಿದೆ ಇಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.